ಕಿರಿಕ್ ಪಾಟೀಲಿ ಒಂದು ಥ್ರೂ ಔಟ್ ಒಂದು ಕ್ಯಾರೆಕ್ಟರ್ ಇದೆ ಫಿಲ್ಮಲ್ಲಿ, ಎಲ್ಲೂ ಆನ್ ಸ್ಕ್ರೀನ್ ಬರೋದೇ ಇಲ್ಲ. ಅದು ಒಬ್ಬ ನಾರ್ತ್ ಕರ್ನಾಟಕದ ಹುಡುಗಂದು ಒಂದು ಡೈಲಾಗ್ ಕೇಳಿಸ್ತಾನೆ ಇರುತ್ತೆ ನಿಮಗೆ. ಅದು ನೀವು ಡಬ್ಬಿಂಗಲ್ಲೂ ಹಾಕಿರೋ ಐಡಿಯಾ. ಅದು ರೀಸನ್ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಇದಾರಲ್ಲ, ಜಯಣ್ಣ ಒಂದ್ಸಲ ಹಿಂಗೆ ಮಾತಾಡಕ್ಕೆ ಹೋದಾಗ, ಅಪ್ಪಾಜಿ ಒಂದು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ನ ಹಾಕ್ಬೇಕಪ್ಪಾಜಿ ನೀವು, ಒಳ್ಳೆ ನಮ್ಗೆ ಅಲ್ಲೆಲ್ಲ ಜನ ಭಾಳ ಇಷ್ಟಪಡ್ತಾರೆ ಅಂತ. ಅಯ್ಯೋ ಹೌದಲ್ಲ, ಶೂಟಿಂಗ್ ಆಗೋಗಿದ್ದೆಲ್ಲ ಏನು ಮಾಡೋದು. ಅವಾಗ ರಕ್ಷಿತ್ ನಾನು ಬರ್ತಾ ಇದ್ವಿ, ಮಗ ಒಂದು ಕೆಲಸ ಮಾಡೋಣ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ತಗೊಂಡೋಣ ಅಂತ ಅಭಿಜಿತ್ ಮಹೇಶ್ ಕೇಳಿದ್ವಿ. ಹಿಂದೆ ಕೂತು ಒಂದು ಹಡೆ ಮಾಡಿದ್ವಿ, ಪ್ರತಿ ಸಲ ಡಬ್ಬಿಗಳು ಮಾಡ್ತೀವಿ. ಅಲ್ಲಿ ನಮ್ಗೆ ಒಂದು ಲಿಂಕ್ ಸೀನ್ ಬೇಕಿತ್ತು. ಸಾನ್ವಿ ಕನ್ನಡ ಕ್ಲಾಸ್ ತಗೊಳಕ್ ಬರ್ತಾಳೆ, ಅದಕ್ಕೇನೋ ಒಂದ್ ಸ್ವಲ್ಪ ಲೀಡ್ ಬೇಕಾಗಿತ್ತು, ಒಂದ್ ಚೂರು ಏನಾದ್ರು ಬೇಕಲ್ಲ ಇಲ್ಲಿ ಅಂತ. ಕರೆಕ್ಟಾಗಿ ಏನಾಗಿತ್ತು, ಯಾರೋ ಒಂದು ಹುಡುಗ ಹಿಂಗೆ ಓಡ್ ಬರ್ತಾನೆ, ಅವನ್ನ ಫಾಲೋ ಮಾಡಿದ್ವಿ. ಫಾಲೋ ಮಾಡಿ ಮಾತಾಡ್ಕೊಂಡು ಒಬ್ಬ ಸಡನ್ ಕೂಡ ಹೋಗ್ಬಿಟ್ಟ. ಅವ್ನು ಹಿಂಗೆ ಬಿಟ್ಟು ಸೀದಾ ಅದು ಓವರ್ ಲ್ಯಾಪಲ್ಲಿ ಹೋಗ್ಬಿಟ್ಟ. ಅವನು ಪ್ಲಾನ್ ಮಾಡಿ ಶೂಟ್ ಮಾಡ್ದಂಗೆ ಆಗ್ಬಿಡ್ತದೆ, ನ್ಯಾಚುರಲಿ ಸಿಕ್ಕಿದ್ದು. ಏ ಸ್ವಾಮಿ ಕ್ಲಾಸ್ ನಾ ಬರ್ತೀನಿ ಕಣ್ಲೆ ಅಂತ ಓಡೋಗ್ಬಿಟ್ಟ.